ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲರ್ನಿಂಗ್ ಚಾಲೆಂಜ್ನ 12ನೇ ವಿಡಿಯೋ. ಸೊ ಇವತ್ತು ಏನಪ್ಪ ವಿಡಿಯೋ ನಾನು ನಿಮಗೆ ಡಿಸ್ಕಸ್ ಮಾಡ್ತಾಯಿದ್ದೀನಿ ಅಂತಂದರೆ ಕನ್ನಡ ವ್ಯಾಕರಣಕಾರರು ಮತ್ತು ಅವರ ಗ್ರಂಥಗಳು ಸದ್ಯಕ್ಕೆ ಫಸ್ಟು ಓದ್ತೀನಿ. ಸೊ ಅದಾದಮೇಲೆ ನಾನು ಇವತ್ತು ಕನ್ನಡ ವ್ಯಾಕರಣ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿನ ನಾನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಸೊ ಅದರಲ್ಲಿ ಫಸ್ಟ್ನೇ ಚಾಪ್ಟರ್ ಬಂದು ಯಾವುದಪ್ಪ ಅಂದರೆ ಕನ್ನಡ ವರ್ಣಮಾಲೆ ಬಗ್ಗೆ ನಾವು ಇವತ್ತು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಸೊ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಕು. ಇದ್ರ ಮೇಲೆ ಕಂಪ್ಲೀಟಾಗಿ ನೀವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ತೆಗೆದು ನೋಡಿದ್ರೆ ಕಮ್ಯುನಿಕೇಷನ್ ಪೇಪರೇ ಆಗಿರ್ಬೋದು ಅಥವಾ ಕಡ್ಡಾಯ ಕನ್ನಡ ಕ್ವಶನ್ ಪೇಪರಲ್ಲೇ ಆಗಿರ್ಬೋದು. ಈ ಒಂದು ಕನ್ನಡ ವರ್ಣಮಾಲೆಯಲ್ಲಿ 2ರಿಂದ 1 ಮಾರ್ಕ್ಸ್ ಅಂತೂ 200% ಮಾರ್ಕ್ಸ್ ಬಂದೇ ಬರುತ್ತೆ, ಕ್ವಶನ್ಸ್ ಕೇಳ್ತಾರೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ಈ ಒಂದು ನೋಟ್ಸ್ ಏನಾದರೂ ನಿಮಗೆ ಬೇಕು ಅಂತ ಅಂದರೆ ಫ್ರೆಂಡ್ಸ್, ನನ್ನ ಟೆಲಿಗ್ರಾಮ್ ಚಾನಲ್ನ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ದಯವಿಟ್ಟು ನೀವು ಟೆಲಿಗ್ರಾಮ್ ಚಾನಲ್ನ ಸೇರ್ಕೊಳ್ಳೋದ್ರ ಮುಖಾಂತರ ಈ ಒಂದು ನೋಟ್ಸ್ನ ನೀವು ಪಡ್ಕೋಬೋದು ಫ್ರೆಂಡ್ಸ್. ಸೊ ಬನ್ನಿ ನಾವೀಗ ತಿಳ್ಕೊತಾ ಹೋಗೋಣ. ಸೊ ಇಲ್ಲಿ ಕನ್ನಡ ವ್ಯಾಕರಣಕಾರರು ಮತ್ತು ಅವರ ಗ್ರಂಥಗಳು ಅಂತ ಇದೆ. ಸೊ ಕನ್ನಡ ಭಾಷೆಯನ್ನು ನಾವು ಹಳಗನ್ನಡ ಅಂತ ಕರಿತಿದ್ದೋ. ಸೊ ಅದು ನಿಮಗೆ ಪ್ರಾಚೀನ ಕಾಲದಲ್ಲಿ ಹಳಗನ್ನಡ ಅಂತಲೂ ಕರಿತಾ ಇದ್ದೋ, ಅದು ನಿಮಗೆ ಈಗಾಗಲೇ ಗೊತ್ತಿದೆ. ಸೊ ಇಲ್ಲಿ ನಾವು ಕೆಲವೊಬ್ಬರು ಕನ್ನಡ ಬರಹಗಾರರು ವ್ಯಾಕರಣಕಾರರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಕೇಳ್ತಾರೆ. ಇದು ಎರಡನೇ ನಾಗವರ್ಮ ಅವರು ಕರ್ನಾಟಕ ಭಾಷಾಭೂಷಣ ಮತ್ತು ಕಾವ್ಯಾವಲೋಕನಗಳೆಂಬೆರಡು ಗ್ರಂಥಗಳನ್ನು ಬರೆದರು. ಸೊ ಇದು ಇಂಪಾರ್ಟೆಂಟು. ಇವರ ಗ್ರಂಥ ಯಾವುದು ಅಂತಲೇ ಕೇಳ್ಬೋದು ಫ್ರೆಂಡ್ಸ್. ಸೊ ನೀವೊಂದು ಪಾಯಿಂಟ್ಸ್ ಮಾಡಿಸ್ಕೊಬಿಟ್ರೆ ಸಾಕು. ನಾನು ಈಗಾಗಲೇ ತುಂಬ ಕನ್ನಡದ ಕವಿ ಪರಿಚಯ ಈಗಾಗಲೇ ನನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದ್ರ ಜೊತೆಗೆ ಇವರು ವ್ಯಾಕರಣಕಾರರು ಕೂಡ ಇಂಪಾರ್ಟೆಂಟು, ಒಂದು 3-4 ಜನ ಇರ್ತಾರೆ. ಸೊ ಇದು ಕೂಡ ಇಂಪಾರ್ಟೆಂಟು. ಆ ವಿಡಿಯೋ ಏನಾದರೂ ನೀವು ಇನ್ನೂ ನೋಡಿಲ್ಲ ಅಂದರೆ ನನ್ನ ಪ್ಲೇಲಿಸ್ಟಲ್ಲಿದೆ, ಹೋಗಿ ದಯವಿಟ್ಟು ನೋಡಿ ಫ್ರೆಂಡ್ಸ್. ಸೊ ಅದಾದಮೇಲೆ ಇವ್ರದ್ದು ಕಾವ್ಯಾವಲೋಕನದಲ್ಲಿರುವ 1ನೇ ಭಾಗದಲ್ಲಿ ಶಬ್ದಸ್ಫೃತಿ ಎಂಬ ಹೆಸರಿನಿಂದ ಬರೆದ ವಿಚಾರವೇ ವ್ಯಾಕರಣಶಾಸ್ತ್ರಕ್ಕೆ ಸಂಬಂಧಿಸಿದ್ದಾಗಿದೆ. ಸೊ ನಾಗವರ್ಮ ಅಂತ ತಗೊಂಡ್ರೆ ಇವೆರಡು ಗ್ರಂಥಗಳನ್ನ ನೆನಪಿಕೊಳ್ಬೇಕು. ಸೊ ನೆಕ್ಸ್ಟು ಕೆ.ಸಿ. ರಾಜ್ ಅವರು ಬರ್ತಾರೆ. ಕೆ.ಸಿ. ರಾಜರವರ ಶಬ್ದಮಣಿ ದರ್ಪಣ, ಇದು ಹೆಸರಿನ ಕನ್ನಡ ವ್ಯಾಕರಣ ಗ್ರಂಥವನ್ನು ರಚಿಸಿದ್ದಾರೆ. ಇದು ಶಬ್ದಮಣಿ ದರ್ಪಣ ಬಂದು ಮೊದಲನೇ ವ್ಯಾಕರಣ ಗ್ರಂಥ ಅಂತಲೂ ಕೂಡ ಆಗಿದೆ. ಸೊ ಇದ್ರ ಮೇಲೆ ತುಂಬಾ ಕ್ವಶನ್ ಕೇಳಿದ್ದಾರೆ, ನೀವು ಈಗಾಗಲೇ ನೋಡ್ಬೋದು. ಸೊ ಇವರ ತಂದೆ ಬಂದು ಮಲ್ಲಿಕಾರ್ಜುನ, ಇವರ ತಾಯಿಯ ತಂದೆ ಬಂದ್ಬಿಟ್ಟು ಕವಿಸುಮಾನೋ ಬಾಣ ಎಂಬುವನು ಮಹಾವಿದ್ವಾಂಸ ಆಗಿದ್ದಂತೆ. ಸೊ ಇದಾದಮೇಲೆ ನಾವು ಈ ವ್ಯಾಕರಣದಲ್ಲಿ ಸಂಧಿ, ನಾಮ, ಸಮಾಸ, ತದ್ದಿತ, ಆಖ್ಯಾತ, ಧಾತು, ಅಪಭ್ರಂಶ, ಅವಯವ ಎಂಬ 8 ಅಧ್ಯಾಯಗಳಿವೆಂತೆ ಈ ಒಂದು ಶಬ್ದಮಣಿ ದರ್ಪಣ. ಸೊ ಅದಾದಮೇಲೆ ನಾವು ಭಟ್ಟ ಕಳಂಕ ದೇವರ ಬಗ್ಗೆ ನಾವು ನೋಡ್ಕೋಬೋದು. ಅವ್ರದ್ದು ಯಾವುದಪ್ಪ ವ್ಯಾಕರಣ ಗ್ರಂಥ ಅಂತಂದರೆ ಅವರು ಶಬ್ದಾನುಶಾಸನ ಯಾರದಪ್ಪ ಅಂತಂದರೆ ಭಟ್ಟ ಕಳಂಕ ದೇವ ಅಂತ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಸೊ ಈ 3 ವ್ಯಾಕರಣ ಗ್ರಂಥ ಯಾವುದು ಅಂತ ನಾವು ಇಲ್ಲಿ ಇಂಪಾರ್ಟೆಂಟಾಗಿ ತಿಳ್ಕೊಂಡ್ರೆ ಸಾಕು ಫ್ರೆಂಡ್ಸ್, ಅಷ್ಟೇ, ಇನ್ನೇನು ಬೇಡ. ಸೊ ಅದಾದಮೇಲೆ ನಾವು ಡೈರೆಕ್ಟ್ ಈಗ ಚಾಪ್ಟರ್ಗೆ ಬಂದ್ಬಿಡೋಣ. ಕನ್ನಡ ವರ್ಣಮಾಲೆ ನಾವೀಗ ತಿಳ್ಕೊತಾ ಹೋಗೋಣ ಫ್ರೆಂಡ್ಸ್. ಸೊ ನಾವು ಮಾತನಾಡುವ ಮಾತುಗಳೆಲ್ಲ ವಾಕ್ಯಗಳಾಗಿರುತ್ತವೆ. ವಾಕ್ಯಗಳು ಪದಗಳಿಂದ ಕೂಡಿರುತ್ತವೆ, ಪದಗಳು ಅಕ್ಷರಗಳಿಂದ ಕೂಡಿರುತ್ತವೆ. ಸೊ ಅದು ನಿಮಗೆ ಈಗಾಗಲೇ ಗೊತ್ತಿದೆಯಲ್ಲ. ಸಾಮಾನ್ಯ ಕನ್ನಡದಲ್ಲಿ ನಾವೀಗ ಕನ್ನಡ ವ್ಯಾಕರಣ ವರ್ಣಮಾಲೆ. ಸೊ ನಾನು ಪಾಠಶಾಲೆಗೆ ಹೋಗಿ ಬಂದೆನು. ಈ ವಾಕ್ಯದಲ್ಲಿ ನಾನು ಪಾಠಶಾಲೆಗೆ ಹೋಗಿ ಬಂದೆನು ಹೀಗೆ 4 ಪದಗಳಿವೆ. ಕರೆಕ್ಟಾ ಫ್ರೆಂಡ್ಸ್? ಒಂದೊಂದು ಪದದಲ್ಲೂ ಅನೇಕ ಅಕ್ಷರಗಳಿವೆ. ಹೌದು, ನಾನು ಎಂಬಲ್ಲಿ ನ, ಆ, ನ, ಉ ಎಂಬ ಬೇರೆ ಬೇರೆ ಅಕ್ಷರಗಳಿವೆ. ಕರೆಕ್ಟಾ? ನಾನು ಎಂಬಲ್ಲಿ ನಾಕೊಂಬು, ನಾಕಿಲಿ, ನಾ ಇದೆ. ಸೊ ನಾವು ಕನ್ನಡ ಭಾಷೆಯನ್ನು ಮಾತಾಡುವಾಗ ಇಂಥ 50 ಅಕ್ಷರಗಳನ್ನು ಬಳಸುತ್ತೇವೆ. ಕನ್ನಡದ ಈ 50 ಅಕ್ಷರಗಳ ಮಾಲೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಕರೀತಾರೆ. ಸೊ ನೀವು ಈಗಾಗಲೇ ಗೊತ್ತಿರದೆ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ ಅಂದರೆ 50 ಅಕ್ಷರಗಳಿವೆ. ಸೊ ಇದಾದಮೇಲೆ ಮುಂದೆ ನಾವು ತಿಳ್ಕೊಳ್ಳೋದೇನಪ್ಪ ಅಂತಂದರೆ ಸ್ವರಗಳು ಅಂತ ಬರ್ತವೆ ಕನ್ನಡದಲ್ಲಿ. ನಿಮ್ಗೆ ಈಗಾಗಲೇ ಗೊತ್ತು ಸ್ವರಗಳು ಅಂದರೆ ಏನು. ವರ್ಣಮಾಲೆಯಲ್ಲಿ 3 ಥರ ವಿಧಗಳಿವೆ. ಅದರಲ್ಲಿ ಒಂದು ಸ್ವರಗಳು, ಸೆಕೆಂಡ್ ಬಂದು ವ್ಯಂಜನಗಳು, ಮೂರ್ತ್ ಬಂದು ಯೋಗವಾಹಕಗಳು. ಯಾವುದಾದ್ರು ಹೇಳಿ, ಇದು ಇಂಪಾರ್ಟೆಂಟು.
ವರ್ಣಮಾಲೆಯಲ್ಲಿ ಫಸ್ಟ್ ಒನ್ನು ಸ್ವರಗಳು, ಸೆಕೆಂಡ್ ಒನ್ನು ವ್ಯಂಜನಗಳು, ಮೂರ್ತವನ್ನು ಯೋಗವಾಹಕಗಳು. ಸ್ವರಗಳು ಅಂದರೆ ಏನಪ್ಪ? ಸ್ವತಂತ್ರವಾಗಿ ಉಚ್ಚಾರ ಮಾಡುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತೇವೆ. ಸೊ ನೆಕ್ಸ್ಟ್ ವ್ಯಂಜನ ಎಂದರೆ ಏನು? ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು, ಸ್ವರಗಳು ಇರ್ತಾವಲ್ಲ ಅದರದ್ದು ಸಹಾಯದಿಂದ ಮಾತ್ರ ಉಚ್ಚಾರ ಮಾಡುವಂಥದ್ದು ನಾವು ವ್ಯಂಜನ ಅಂತ ಕರಿತೀವಿ. ಸೊ ಅದಾದಮೇಲೆ ಥರ್ಡ್ ಒಂದು ಬಂದು ಯೋಗವಾಹಕಗಳು. ಯೋಗವಾಹಕಗಳು ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಅಹ ಅನ್ನೋದು ಯೋಗವಾಹಕಗಳು. ಅದು ಅದರಲ್ಲೂ ಕೂಡ 2 ವಿಧ ಇದೆ, ಅನುಸ್ವಾರ, ವಿಸರ್ಗ. ಅನುಸ್ವಾರ ಬಂದು ಅಮ್ಮ ಬಂದು ಅನುಸ್ವಾರ ಆಗಿದೆ, ವಿಸರ್ಗ ಬಂದು ಅಹ ಆಗಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ನೀವು ಒಂದು ನೋಟ್ಸ್ನ ನೀವು ಆರಾಮಾಗಿ ತೊಗೊಂಡು ನೋಡಿಕೊಂಡು ಕಂಪ್ಲೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ನಿಮ್ಗೆ ಏನಾದರೂ ಈ ಎಕ್ಸ್ಪ್ಲೈನ್ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ಯೋಗವಾಹಕಗಳು ಅಂದರೆ ಏನಪ್ಪ ಅಂತಂದರೆ ಸ್ವರಗಳ ಮುಂದೆ ಬರೆದು ಉಚ್ಚರಿಸಲಾಗುವ ಅನುಸ್ವಾರ ವಿಸರ್ಗಗಳಿಗೆ ಯೋಗವಾಹಕಗಳು ಎಂದು ಕರೀತಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, 1 ಸೊನ್ನೆಗೆ ಅನುಸ್ವಾರ ಅಂತ ಕರೀತಾರೆ, 2 ಸೊನ್ನೆ ಇದ್ದರೆ ವಿಸರ್ಗ ಅಂತ ಕರೀತಾರೆ. ಸೊ ಅವೆರಡು ಯೋಗವಾಹಕಗಳು. ಇಲ್ಲಿಗೆ ನಾವೇನು ತಿಳ್ಕೊಂಡು ವರ್ಣಮಾಲೆಯಲ್ಲಿ 3 ಥರ ವಿಧಗಳಿವೆ. ಒಂದು ಸ್ವರಗಳು, ಸೆಕೆಂಡು ವ್ಯಂಜನಾಕ್ಷರಗಳು, ಅದಾದಮೇಲೆ ಥರ್ಡ್ ಒನ್ ಬಂದು ಯೋಗವಾಹಕಗಳು. ಸ್ವರಗಳು ಅಂದರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಪದಗಳಿಗೆ ಸ್ವರಗಳು ಅಂತ ಕರೀತೇವೆ. ವ್ಯಂಜನಗಳು ಎಂದರೇನು? ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಪದಗಳಿಗೆ ವ್ಯಂಜನಗಳು ಅಂತ ಕರಿತೇವೆ. ಯೋಗವಾಹಕಗಳೆಂದರೇನು? ಯಾವುದೇ ಒಂದು ಪದದ ಮುಂದೆ ಅತಃ ಅಹ ಅನ್ನೋ ಯೋಗವಾಹಕಗಳನ್ನ ಬಳಸಿದ್ರೆ, ಸ್ವರಗಳನ್ನ ಬಳಸಿದ್ರೆ ಇವನು ಯೋಗವಾಹಕಗಳು ಅಂತ ಕರೀತಾರೆ. ಸೊ ಫಸ್ಟ್ ಒನ್ ಬಂದು ನಾವೀಗ ನೋಡೋಣ ಸ್ವರಗಳು. ಸ್ವರಗಳು ಯಾವುದಿದೆ? ಅ ಆ ಇ ಉ ಎ ಓ ಐ ಓ ಔ ಎ ಐ ಓ ಔ ಇವಿಷ್ಟು ಬಂದು ಸ್ವರಗಳು ಫ್ರೆಂಡ್ಸ್. ಸ್ವರಗಳು ಎಷ್ಟಿದ್ದಾವೆ? 14 ಸ್ವರಗಳಿದ್ದಾವೆ. ಒಟ್ಟು 14 ಸ್ವರಗಳಿವೆ. ಸೊ ಅವು ಯಾವ್ಯಾವು ಅಂತ ಅಂದ್ಬಿಟ್ಟು ಇಂಪಾರ್ಟೆಂಟು, ಇದು ತಿಳ್ಕೊಂಡ್ರೆ ನೀವು. ಸೊ ನೆಕ್ಸ್ಟು ವ್ಯಂಜನಗಳು ಯಾವುದ್ಯಾವುದಿದೆ? ವ್ಯಂಜನಗಳಲ್ಲಿ ಫ್ರೆಂಡ್ಸ್ 2 ಥರ ಬರುತ್ತೆ, ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ನಾವೀಗ ನೋಡೋದಾದರೆ, ವರ್ಗೀಯ ವ್ಯಂಜನಗಳು ಫಸ್ಟು 25 ಇವೆ. ಇಲ್ಲಿದೆಲ್ಲ ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಇಲ್ಲಿ ಎಲ್ಲದರಲ್ಲೂ ಕಕ್ಕ ಗಗ್ಗಾನ್ಯ, ಚಚ್ಚ ಜಜಾನ್ಯ, ಟಟ್ಟ ಡಡ್ಡಾಣ್ಣ, ತತ್ತ ದದ್ದಾನ, ಪಪ್ಪ ಬಬ್ಬಮ್ಮ. ಇವೆಲ್ಲ ಕ ವರ್ಗ, ಚ ಕ ಚ ಟ ತ ಪ. ಇದಿಷ್ಟು ಏನಿದೆಯೋ ಅದು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಸೊ 25 ಇದ್ದಾವೆ, ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಸೊ ಅವರ್ಗೀಯ ವ್ಯಂಜನಗಳು ನಾವು ಬಂದರೆ ಯಾರ ಲ ವ ಶ ಶೆ ಸ ಹಾಳ ಇವು 9 ಇದ್ದಾವಲ್ಲ, ಈ 9ನ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ವ್ಯಂಜನಗಳಲ್ಲಿ 2 ಥರ. ವರ್ಗೀಯ ವ್ಯಂಜನಗಳು ಅದು ಕಾಚ ಟಾತಪ, ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಸೊ ಇವನ್ನ ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಅವರ್ಗೀಯ ವ್ಯಂಜನಗಳು ಅಂತಂದರೆ ಯಾರ ಲಾವ ಶ ಶೇಷ ಹಾಳ ಇವುಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಸೊ ಟೋಟಲಾಗಿ ವ್ಯಂಜನಾಕ್ಷರ ಬಂದು 34. ಅವರ್ಗೀಯ ವ್ಯಂಜನಗಳು 9, ವರ್ಗೀಯ ವ್ಯಂಜನಗಳು 25. ಸೊ ನೀವು ಇಲ್ಲಿ ತಿಳ್ಕೊಂಡ್ರಲ್ಲ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೀವು ಇಲ್ಲಿ ವ್ಯಂಜನಗಳಲ್ಲಿ ಇನ್ನೊಂದು ಏನಪ್ಪ ನಾನು ಇಲ್ಲೇ ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಏನಪ್ಪ ಅಂತಂದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಚಿತ್ರದಲ್ಲಿ ನೀವು ಇಲ್ಲಿ ನೋಡ್ತಾ ಇರೋದು ಕ ಖ ಗ ಗ ನ್ಯ. ಸೊ ನೀವು ಇಲ್ಲಿ ನೋಡ್ಬೋದು ಕ ಗ ಕ ಗ ಚ ಜ ಟ ಡ ತ ದ ಪ ಬ. ಯಾವುದು 1 ಮತ್ತು 3ನೇ ಲೈನಲ್ಲಿ ಇದೆಯಲ್ಲ ಫ್ರೆಂಡ್ಸ್, ಇವನ್ನೆಲ್ಲ ಅಲ್ಪ ಪ್ರಾಣ ಅಂತ ಕರಿತೀವಿ. ಅಲ್ಪ ಪ್ರಾಣ ಅಂತ ಅಂದರೆ ಏನಂತಂದರೆ ಮುಂದೆ ನಾನು ನಿಮಗೆ ತಿಳಿಸ್ತೀನಿ. ಅಲ್ಪ ಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ಅಲ್ಪ ಪ್ರಾಣ ಅಂತ ಕರಿತೀವಿ. ಯಾವುದ್ಯಾವುದು? ಖ ಗ ಚ ಛ ಠ ಠ ದದ್ದ ಪಬ್ಬ ಇವನ್ನ ಅಲ್ಪ ಪ್ರಾಣಗಳು ಅಂತ ಕರಿತೀವಿ. ಮಹಾಪ್ರಾಣಗಳು ಅಂತ ಅಂದರೆ ಏನಪ್ಪ? ನೆಕ್ಸ್ಟ್ ತಿಳ್ಕೊಳ್ಳೋಣ. ಇಲ್ಲಿ 2 ಮತ್ತು 4ನೇ ಲೈನಲ್ಲಿ ಇದೆಯಲ್ಲ ನೋಡಿಲಿ, ಕ ಖ ಖ ಗ ಛ ಜ ಠ ಡ ಥ ದ ಫ ಬ ಮಹಾಪ್ರಾಣಗಳು. ಇವು 2 ಮತ್ತು 4ನೇ ಲೈನಲ್ಲಿರುವಂತಹ ಲೈನ್ನ ಏನಂತ ಕರೀತಾರೆ? ಮಹಾಪ್ರಾಣಗಳು ಅಂತ ಕರಿತೀವಿ. ಮಹಾಪ್ರಾಣಗಳು ಅಂದರೆ ಏನು? ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು.
ಸೊ ಅಲ್ಲಿಗೆ ಅಲ್ಪ ಪ್ರಾಣಗಳು ಯಾವ್ಯಾವುದು 1 ಮತ್ತು 3ನೇ ಲೈನಲ್ಲಿ ಇರೋದು ಅಲ್ಪ ಪ್ರಾಣ, 2 ಮತ್ತು 4ನೇ ಲೈನಲ್ಲಿ ಇರೋದು ಮಹಾಪ್ರಾಣ. ಸೊ ಕೊನೆ 5ನೇ ಲೈನ್ ಇದೆಯಲ್ಲ ಜ್ಞ ಜ್ಞ ಣ ನ ಮ, ಇವನ್ನ ಅನುನಾಸಿಕಗಳು ಅಂತ ಕರಿತೀವಿ. ಸೊ ಮುಂದೆ ಬರುತ್ತೆ. ಸೊ ನಾನು ಈಗಲೇ ಇಲ್ಲೇ ವಿತ್ ಎಕ್ಸಾಂಪಲ್ ಕೂಡ ಕೊಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅನುನಾಸಿಕಗಳು ಅಂದರೆ ಏನು? ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ನಾವು ಇಲ್ಲಿ ನೋಡಿಲಿ, ನಾವು ಇದನ್ನು ಉಚ್ಚರಿಸಬೇಕಾದ್ರೆ ಣ ಣ್ಯ ಣ ನ ಮ ಮೂಗಿನಿಂದ ಉಚ್ಚಾರ ಮಾಡ್ತೀವಲ್ವ. ಸೊ ಅದಕ್ಕೋಸ್ಕರ ಇವನ್ನ ಅನುನಾಸಿಕಗಳು ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒಂದು ಬಂದು ಯೋಗವಾಹಕಗಳು. ನೀವು ಈಗಾಗಲೇ ನೋಡಿದ್ರ ಅನುಸ್ವರ ಯೋಗವಾಹಕಗಳಲ್ಲಿ 2 ವಿಧ, ಅನುಸ್ವರ ವಿಸರ್ಗ ಆಹ. ಸೊ ಅಲ್ಲಿಗೆ ಇಲ್ಲಿ ಕೊಟ್ಟಿದ್ದಾರೆ ಸ್ವರಗಳು ಬಂದು 14, ವ್ಯಂಜನಗಳು 34, ಯೋಗವಾಹಕಗಳು 2. ಒಟ್ಟು 50 ಅಕ್ಷರಗಳು ಕನ್ನಡ ಭಾಷೆಯಲ್ಲಿವೆ. ಇವುಗಳನ್ನು ಕನ್ನಡ ವರ್ಣಮಾಲೆ ಅಂತ ಕರೀತಾರೆ. ಸೊ ಇಲ್ಲಿ ನಾವೀಗ ಸ್ವರಗಳಲ್ಲಿ 2 ಥರ ಸ್ವರಗಳು ಬರ್ತವೆ. ಸೊ ಇನ್ನೊಂದು ಸ್ವರಗಳ ವಿಚಾರಕ್ಕೆ ನಾವೀಗ ಬಂದರೆ, ಸ್ವರಗಳಲ್ಲಿ ಹ್ರಸ್ವ ಸ್ವರ, ದೀರ್ಘ ಸ್ವರ. ಸೊ ನಾವು ಈಗ ಇಲ್ಲಿ ತಿಳ್ಕೊಂಡ್ವಲ್ಲ ಫ್ರೆಂಡ್ಸ್, ಅಲ್ಪಪ್ರಾಣ ಮಹಾಪ್ರಾಣ ಸೇಮ್ ಅದೇ ಥರ. ಅಲ್ಪಪ್ರಾಣ ಮಹಾಪ್ರಾಣ ಬಂದು ವ್ಯಂಜನಾಕ್ಷರದಲ್ಲಿ ತಿಳ್ಕೊಂಡು, ಸ್ವರಗಳ ವಿಚಾರಕ್ಕೆ ಬಂದರೆ ಹ್ರಸ್ವಸ್ವರ, ದೀರ್ಘ ಸ್ವರ ಅಂತ ಬರ್ತವೆ. ಹ್ರಸ್ವಸ್ವರ ಅಂದರೆ 1 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಹ್ರಸ್ವಸ್ವರ ಅಂತ ಕರಿತೀವಿ. 1 ಮಾತ್ರೆಯ ಕಾಲಗಳು ಯಾವುದ್ಯಾವುದು? ಅ ಇ ಉ ರು ಎ ಓ. ದೀರ್ಘ ಸ್ವರ ಅಂದರೆ ಏನು? 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಇದು ನೋಡಿ, ನಾವು ದೀರ್ಘ ಮಾಡ್ತಾ ಇದ್ದೀವಿ. ದೀರ್ಘ ಸ್ವರ ಅಂದರೆ ಅಲ್ಲೇ ನೀವು ತಿಳ್ಕೊಡ್ಬೇಕು. ದೀರ್ಘ ಎಳಿತೀವಿ ಮಾತಾಡಬೇಕಾದ್ರೆ ಆ ಇ ಉ ರು ಎ ಐ ಓ ಔ. ಈ 8 ಸ್ವರಗಳನ್ನ ನಾವು ದೀರ್ಘ ಸ್ವರ ಅಂತ ಕರಿತೀವಿ. ಹ್ರಸ್ವ ಸ್ವರಗಳು 6 ಇವೆ, ದೀರ್ಘ ಸ್ವರಗಳು 8 ಇದ್ದಾವೆ. ಸೊ ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ ಇದಾದಮೇಲೆ ಇದ್ರದ್ದು ಕಂಪ್ಲೀಟಾಗಿ ಪ್ರತಿಯೊಂದು ಇಲ್ಲಿ ವಿತ್ ಎಕ್ಸಾಂಪಲ್ ಕೂಡ ನಿಮಗೆ ವಿವರಿಸಿದ್ದಾರೆ. ನೀವು ಅದನ್ನು ಆರಾಮಾಗಿ ಈ ಒಂದು ನೋಟ್ಸ್ನ PDF ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟಾಗಿ ಓದ್ಕೊಳ್ಳಿ ಫ್ರೆಂಡ್ಸ್. ಸೊ ನಾನೀಗ ವ್ಯಂಜನಾಕ್ಷರದಲ್ಲಿ ಯಾವಾಗಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಅದು ಕಂಪ್ಲೀಟಾಗಿ ಇಲ್ಲಿ ಬಂತು ನೋಡಿ ಫ್ರೆಂಡ್ಸ್. ಕ ವರ್ಗ, ಛ ವರ್ಗ, ಠ ವರ್ಗ, ತ ವರ್ಗದಲ್ಲಿ ಅಲ್ಪಪ್ರಾಣ ಯಾವುದು, ಮಹಾಪ್ರಾಣ ಯಾವುದು, ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕಗಳು, ಒಟ್ಟು ಅಕ್ಷರಗಳು. ಈಗಾಗಲೇ ಅರ್ಥ ಆಯ್ತಾ ಫ್ರೆಂಡ್ಸ್? ಇಷ್ಟ ಫ್ರೆಂಡ್ಸ್. ಅಲ್ಪಪ್ರಾಣ ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರತಿಯೊಂದು ವರ್ಗದ 1ನೇ 2 3ನೇ ವ್ಯಂಜನಗಳು ಅಲ್ಪಪ್ರಾಣಗಳು ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದೇ ನೋಟ್ಸಲ್ಲಿ ಇದೆ, ಯಾಕಂದರೆ ನಾನು ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದೆ, ನಿಮ್ಗೆ ಅಲ್ಲೇ ಅರ್ಥ ಆಗುತ್ತೆ ಅಂತ. ಸೊ ನೀವು ನಿಧಾನವಾಗಿ ಆರಾಮಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಬಂತು ನೋಡಿ ಮತ್ತೆ ಅವರ್ಗೀಯ ವ್ಯಂಜನಗಳು. ಇವರು ಅಲ್ಲಿ ಕೊಟ್ಟಿರಲಿಲ್ಲ, ನಾನು ಆವಾಗಲೇ ಹೇಳಿದ್ದೀನಿ. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9 ಅಂತ. ಸೊ ಇಲ್ಲಿದೆ. ಸೊ ನೆಕ್ಸ್ಟು ನಾವು ಗುಣಿತಾಕ್ಷರಕ್ಕೆ ಬಂದ್ಬಿಡೋಣ ಡೈರೆಕ್ಟ್. ಸೊ ಗುಣಿತಾಕ್ಷರನೂ ಕೂಡ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ಕಂಪ್ಲೀಟಾಗಿ ಇದ್ರ ಮೇಲೂ ಕೂಡ ಕ್ವಶನ್ ಕೇಳ್ತಾರೆ. ಗುಣಿತಾಕ್ಷರ ಏನಪ್ಪ ಅಂದರೆ ವ್ಯಂಜನ ಪ್ಲಸ್ ಸ್ವರ ಈಕ್ವಲ್ಸ್ ಗುಣಿತಾಕ್ಷರ. ಇಷ್ಟೇ ತಲೆ ಇಟ್ಕೊಳ್ಳಿ. ವ್ಯಂಜನ ಏನೇನಿದೆ? ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಪ್ಲಸ್ ಸ್ವರಗಳು ಯಾವುದಾದ್ರು? ದೀರ್ಘ ಸ್ವರ, ಹ್ರಸ್ವ ಸ್ವರ. ಇವೆರಡೂ ಸೇರಿ ಆಗೋದೇ ಗುಣಿತಾಕ್ಷರ. ಓಕೆನಾ ಫ್ರೆಂಡ್ಸ್? ಗುಣಿತಾಕ್ಷರ ಇವೆರಡೂ ಸೇರಿ ಬರೋದೇ ಗುಣಿತಾಕ್ಷರ. ದೇವರುಲಿ ಧ ಪ್ಲಸ್ ಎ ದೇ, ವಾ ಪ್ಲಸ್ ಆ ವಾ, ಋ ಪ್ಲಸ್ ಉ ದೇವರು. ಅಲ್ಲಿ ಪ್ರತಿಯೊಂದು 3 ಅಕ್ಷರ ಇದೆ ದೇವರದಲ್ಲಿ. 3 ಅಕ್ಷರದಲ್ಲೂ ನೀವು ಇಲ್ಲಿ ಗಮನಿಸ್ಬೋದು. ಎಕ್ಸಾಂಪಲಲ್ಲಿ ವ್ಯಂಜನ ಪ್ಲಸ್ ಸ್ವರ, ಧ ವ್ಯಂಜನ, ಎ ಬಂದು ಸ್ವರ, ದೇ ಆಗಿದೆ. ವ ವ್ಯಂಜನ ಪ್ಲಸ್ ಆ ಸ್ವರ, ವ ಆಗಿದೆ. ಸೊ ಈ ಥರ ವ್ಯಂಜನ ಪ್ಲಸ್ ಸ್ವರ ಆಗಿ ಗುಣಿತಾಕ್ಷರ ಆಗುತ್ತೆ ಫ್ರೆಂಡ್ಸ್. ಇಷ್ಟೇ. ನೀವು ಇಲ್ಲಿ ಗುಣಿತಾಕ್ಷರಕ್ಕೆ ತುಂಬ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೀವು ಈಸಿಯಾಗಿ ಅರ್ಥ ಮಾಡ್ಕೊಬಿಡಿ ಅಷ್ಟೇ. ಒಂದು ಲೈಟಾಗಿ ಒಂದು ಸ್ವಲ್ಪ ಏನಪ್ಪ ಅಂತಂದರೆ ಶಾರ್ಟ್ ನೋಟ್ಸಾಗಿ ಪಾಯಿಂಟ್ ಮಾಡ್ಕೊಳ್ಳಿ. ಗುಣಿತಾಕ್ಷರ ಏನು? ವ್ಯಂಜನ ಪ್ಲಸ್ ಸ್ವರ ಆಗಿರಬೇಕು ಗುಣಿತಾಕ್ಷರ. ಸೊ ನಿಮ್ಗಲ್ಲೇ 4 ಚಾಯ್ಸ್ ಕೊಟ್ಟಿರ್ತಾರೆ. ಸೊ ನಾನು ಈಗಾಗಲೇ ಮಾಡಲ್ ಕ್ವಶನ್ ಪೇಪರ್ಗಳನ್ನ 2 ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಕನ್ನಡದಲ್ಲಿ ಯಾವುದಾದ್ರೂ ಇದ್ರ ಮೇಲೆ ಕ್ವಶನ್ ಬಂದಿದ್ದೀವಿ ಅಂದರೆ ನೀವು ದಯವಿಟ್ಟು ಹೋಗಿ ಅದನ್ನು ಚೆಕ್ ಮಾಡಿ. ಮಾಡಲ್ ಕ್ವಶನ್ ಪೇಪರಲ್ಲಿ ಏನಾದರೂ ಸ್ವರಗಳ ಮೇಲೆ, ಕನ್ನಡ ವರ್ಣ ಮೇಲೆ ಎಷ್ಟು ಕ್ವಶನ್ ಬಂದಿದೆ, ಯಾವ್ಯಾವ ರೀತಿ ಕ್ವಶನ್ ಬಂದಿದೆ ಅಂತ ನೀವು ನಾನು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ನಿಮಗೆ ಗೊತ್ತಾಗ್ಬಿಡುತ್ತೆ, ಕಂಪ್ಲೀಟಾಗಿ ಗೊತ್ತಾಗ್ಬಿಡುತ್ತೆ. ನಾನು ಇನ್ನೂ ತುಂಬಾ ಮಾಡಲ್ ಕ್ವಶನ್ ಪೇಪರ್ ಹಾಕ್ತೀನಿ ಮುಂದೇನು ಕಮ್ಯುನಿಕೇಷನ್ ಪೇಪರ್ ಬಗ್ಗೆ. ಸೊ ನೀವು ಆರಾಮಾಗಿ ನೋಡ್ಕೋಬೋದು. ಸೊ ನೆಕ್ಸ್ಟ್ ಒಂದು ಬಂದು ಸಂಯುಕ್ತಾಕ್ಷರಗಳು ಅಥವಾ ಒತ್ಯಕ್ಷರಗಳು. ಇದು ಕೂಡ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸಂಯುಕ್ತಾಕ್ಷರಗಳು ಅಥವಾ ಒತ್ಯಕ್ಷರಗಳು, ಇದು ಅಕ್ಕ ಎಂಬ ಶಬ್ದದಲ್ಲಿ ಯಾವ ಯಾವ ಅಕ್ಷರಗಳಿವೆ ಎಂಬುದು ನೋಡಿರಿ. ಆ ಪ್ಲಸ್ ಕ ಪ್ಲಸ್ ಖ ಪ್ಲಸ್ ಹ. ಈಗ 4 ಅಕ್ಷರಗಳನ್ನು ಕೂಡಿ ಅಕ್ಕ ಶಬ್ದವಾಗಿದೆಯಲ್ಲವೇ?
ಸೊ ಸಂಯುಕ್ತಾಕ್ಷರ ಅಂದರೆ ಏನಪ್ಪ ಅಂದರೆ ಒಂದೇ ಜಾತಿಯ ಸಜಾತಿಯ ಎರಡು ವ್ಯಂಜನಗಳಿಗೆ ಸೇರಿ ಆಗುವ ಅಕ್ಷರವು ಸಜಾತಿಯ ಅಕ್ಷರವೆನಿಸುವುದು. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೋ, ಸಂಯುಕ್ತಾಕ್ಷರದಲ್ಲಿ ಎರಡು ಜಾತಿಗಳಿವೆ, ಒಂದು ಸಜಾತಿಯ ಇನ್ನೊಂದು ವಿಜಾತಿಯ ಗುಣಿತಾಕ್ಷರಗಳು ಅಂತ. ಸಜಾತಿಯ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ, ವಿಜಾತಿಯ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ. ಸಜಾತಿಯ ಅಂತ ಅಂದರೆ ಏನಪ್ಪ ಅಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗೋದು. ಒಂದೇ ಜಾತಿಯ ಎರಡು ವ್ಯಂಜನಗಳು ಅಂದರೆ ನೀವಿಲ್ಲಿ ಉದಾಹರಣೆ ನೋಡ್ಬೋದು. ಅಕ್ಕ, ಖಾಗೆ ಖ ಪ್ಲಸ್ ಖ, ಖ ಅಕ್ಕ. ಅಣ್ಣ, ನ ಪ್ಲಸ್ ನ. ಅಜ್ಜ, ಜ ಪ್ಲಸ್ ಜ. ಈ ಥರ ಸಜಾತಿಯ ಸಂಯುಕ್ತಾಕ್ಷರ ಅಂತ ಕರೀತಾರೆ. ಸೊ ವಿಜಾತಿಯ ಸಂಯುಕ್ತಾಕ್ಷರ ಏನಪ್ಪ ಅಂತಂದರೆ ನೀವಿಲ್ಲಿ ಆರಾಮಾಗಿ ಇಲ್ಲಿ ಮುಂದೆ ನಾವು ತಿಳ್ಕೊಳ್ಳೋಣ. ಇಲ್ಲಿದೆ ನೋಡಿ, ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ. ಸೊ ಅಲ್ಲಿ ಸಜಾತಿಯ ಸಂಯುಕ್ತಾಕ್ಷರಕ್ಕೇನೋ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗೋದನ್ನ ಸಜಾತಿಯ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತಾರೆ. ಕಂಪ್ಲೀಟಾಗಿ ಸಂಯುಕ್ತಾಕ್ಷರ ಅಂತ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆಯಾ? ಒತ್ತಕ್ಷರ ಅಂತ ತಿಳ್ಕೊಬಿಡಿ. ಸಜಾತಿಯ ಒತ್ತಕ್ಷರ ಅಂದರೆ ಏನು? ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವಂಥ ಸ್ವರಗಳು ಅಥವಾ ಸೇರಿ ಆಗುವಂತಹ ಅಕ್ಷರ. ವಿಜಾತಿ ಅಂದ್ರೇನು? ಬೇರೆ ಬೇರೆ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಂಜನಗಳು ಸೇರಿ ಆಗೋದು ವಿಜಾತಿಯ ಅಕ್ಷರಗಳು. ಸೊ ಅದಕ್ಕೆ ಎಕ್ಸಾಂಪಲ್ ನಾನು ಹೇಳ್ಬೋದಾದರೆ ವಸ್ತ್ರ, ಸ ಪ್ಲಸ್ ತ ಪ್ಲಸ್ ರ. ವಸ್ತ್ರ 3 ಜ್ಞಾನ ಇದೆ. ಜ್ಞಾನ, ಜ್ಞಾನದಲ್ಲಿ ಜ ಪ್ಲಸ್ ನ ಆಗಿದೆ. ಶಕ್ತಿಲಿ ಕ ಪ್ಲಸ್ ಥ ಇದೆ. ನೋಡಿಲಿ, ಇಲ್ಲಿದೆ, ನಾನು ಹೇಳಿದೆ ಇಲ್ಲಿದೆ. ಅಕ್ಷರದಲ್ಲಿ ಕ್ಷ ಪ್ಲಸ್ ಸ ಇದೆ. ಸೊ ಈ ಥರ ಫ್ರೆಂಡ್ಸ್, ಯಾವ ಅಕ್ಷರಗಳು ಎಲ್ಲೆಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಹುಟ್ಟುತ್ತವೆ, ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್. ಇಲ್ಲಿ ನೀವು ನೋಡಿ, ಇಲ್ಲಿ ಖ, ಹ, ಆ, ಕ, ಗ, 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 ಜ್ಞ, ಆ ಮತ್ತು ವಿಸರ್ಗ ಇವು ಕಂಠದಲ್ಲಿ ಹುಟ್ಟುತ್ತೋದ್ರಿಂದ ಇವುಗಳನ್ನು ಕಂಠ್ಯಾವರ್ಣಗಳು ಎಂದು ಕರೀತಾರೆ. ಇ, ಈ, ಚ, ಛ, ಜ, ಜ, ಜ್ಞ, ಯ, ಶ ಇವುಗಳು ದವಡಿಯ ಸಹಾಯದಿಂದ ಉಚ್ಚರಿಸ್ತೀವಿ ಅಂತ ಇವನ್ನ. ಅದಕ್ಕೆ ತಾಲ್ವಾಕ್ಷರ ಅಂತ ಕರೀತಾರಂತೆ. ಸೊ ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಸೊ ನೀವು ನೋಟ್ ಮಾಡ್ಕೊಳ್ಳೇಬೇಕು. ಇನ್ನೊಂದು ರು, ರು, ಟಟ್ಟ, ಡಡ್ಡ, ಣ, ರಾಕ್ಷ ನಾಲಿಗೆಯ ಮೇಲ್ಭಾಗದಿಂದ ಮೂರ್ಧ ಎಂಬುದರ ಸಹಾಯದಿಂದ ಹುಟ್ಟುತ್ತವೆ. ಅದಕ್ಕೆ ಇವನ್ನ ಮೂರ್ಧನ್ಯ, ನಾಲಿಗೆಯಿಂದ ಮೇಲೆ ಆಡ್ತೀವಂತೆ ಇದನ್ನು, ಅದಕ್ಕೆ ಮೂರ್ಧನ್ಯ ಅಂತ ಕರ್ಸ್ಕೊತಾವಂತೆ. ಸೊ ಅದಾದಮೇಲೆ ಇದನ್ನು ಥಥ, ದದ್ದ, ನ, ಲ, ಸ ಅಕ್ಷರಗಳು ಹಲ್ಲುಗಳ ಸಹಾಯದಿಂದ ಹುಟ್ಟುತ್ತವಂತೆ. ಅದಕ್ಕೆ ಇವನ್ನ ದಂತ್ಯ ಅಂತ ಕರಿತವೆ. ಹೂ, ಹೂ, ಪ, ಪ, ಬ, ಬ, ಮ ಅಕ್ಷರಗಳು ತುಟಿಯ ಓಷ್ಠದ ಸಹಾಯದಿಂದ ಹುಟ್ಟುತ್ತವೆ. ಅದಕ್ಕೆ ಓಷ್ಠ್ಯ. ಸೊ ನೀವು ಇಲ್ಲಿ ಊ, ಊ, ಪ, ಪ, ಬ, ಬ, ಮ ಇವೆರಡೂ ನಾವು ಎರಡು ತುಟಿ ಲಿಪ್ಸಿಂಕ್ ಆಗುತ್ತೆ, ಅವಕ್ಕೆ ಇದನ್ನು ಓಷ್ಠ್ಯ ಅಂತ ಕರೀತಾರಂತೆ. ಜ್ಞ, ಜ್ಞ, ಣ, ಣ, ಮ ಇವನ್ನ ಮೂಗಿನಿಂದ ನಾವು ಉಚ್ಚರಿಸ್ತೀವಿ, ಅದಕ್ಕೋಸ್ಕರ ಇವನ್ನ ನಾಸಿಕಗಳು ಅಂತ ಕರಿತೀವಿ. ಸೊ ಅದಾದಮೇಲೆ ಎ, ಐ ಅಕ್ಷರಗಳು ಹುಟ್ಟಲು ಕಂಠ ಮತ್ತು ತಾಲು ದವಡೆಗಳೆರಡೂ ಸಹಾಯ ಬೇಕಾಗಿರುತ್ತವೆ. ಇದಕ್ಕೆ ಕಂಠ ತಾಲು ಅಕ್ಷರಗಳು ಅಂತ ಕರೀತಾರಂತೆ. ಸೊ ಅದಾದಮೇಲೆ ಓ, ಓ, ಔ ಇವುಗಳು ಕಂಠ ಮತ್ತು ತುಟಿ ಓಷ್ಠ ಇವೆರಡು ಕಂಠೋಷ್ಠ್ಯ. ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೋಡಿ, ನಮಗೆ ಎಲ್ಲಿ ಯಾವ ಕ್ವಶನ್ ಕೇಳಿಬಿಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ವಾನ ಹಲ್ಲು ಮತ್ತು ತುಟಿಗಳೆರಡು ಸಹಾಯದಿಂದ ಉಚ್ಚರಿಸ್ತೀವಿ, ಅದಕ್ಕೋಸ್ಕರ ದಂತೋಷ್ಠ ಅಂತ ಕರೀತಾರೆ. ಸೊ ಅನುಸ್ವರನ ಕಂಠ ನಾಸಿಕ ಅಂತಲೇ ಕರೀತಾರೆ. ಸೊ ಇದಿಷ್ಟಾಗಿತ್ತು ಫ್ರೆಂಡ್ಸ್, ಈ ಒಂದು ಕನ್ನಡ ವರ್ಣಮಾಲೆಯ ಮೊದಲನೇ ಚಾಪ್ಟ್ರು. ನಾನು ಇನ್ನೂ ಕನ್ನಡ ಸಬ್ಜೆಕ್ಟ್ ಮೇಲೆ ತುಂಬಾ ವೀಡಿಯೋಗಳು ಮಾಡ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ, ಈ ಒಂದು ನೋಟ್ಸ್ ನಿಮ್ಗೆ ಬೇಕಾಗಿದ್ದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗಿ ದಯವಿಟ್ಟು ಪ್ರತಿಯೊಬ್ಬರು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ಈ ವಿಡಿಯೋ ಏನಾದರೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆಂದರೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಯಾವ ರೀತಿ ಮಾಡಬೇಕು ಅಂತಲೂ ಹೇಳಿ, ಯಾವ ಸಬ್ಜೆಕ್ಟ್ ಬೇಕು ಅಂತಲೂ ಹೇಳಿ. ಅದಾದಮೇಲೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.